ಮುಂಗಾರು ಮಳೆ ಕೈಕೊಟ್ಟಿರುವಂತಹ ಪರಿಣಾಮ ರಾಜ್ಯದಲ್ಲಿ ಈಗಾಗಲೇ ಬರದ ಪರಿಸ್ಥಿತಿ ಆವರಿಸಿದೆ. ಎಲ್ಲೆಲ್ಲಿಯೂ ಕೂಡ ನೀರಿಗೆ ಹಾಹಾಕಾರ ಎದುರಾಗಿದೆ. ನೀರನ್ನ ಎಷ್ಟು ದಿನಗಳಿಗೆ ಒಮ್ಮೆ ಕೊಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಏನಾಗಬಹುದಪ್ಪ ಅನ್ನುವಂತಹ ಚಿಂತೆಗೆ ಬೆಂಗಳೂರಿಗರು ಹೋಗಿದ್ದಾರೆ. ನದಿ, ಕೆರೆ, ಹಳ್ಳ ಕೊಳ್ಳಗಳೆಲ್ಲ ಬತ್ತಿ ಹೋಗ್ತಾ ಇವೆ. ಅಂತರ್ಜಲ ಕುಸಿದಿದೆ. ಇದರ ಪರಿಣಾಮ ಅಧಿಕೃತವಾಗಿ ಬೇಸಿಗೆ ಆರಂಭವಾಗುವ ಮುನ್ನವೇ ರಾಜ್ಯದ ವಿವಿಧೆಡೆ ನೀರಿಗೆ ಹಾಹಾಕಾರ. ಜನ ಕುಡಿಯುವ ನೀರಿಗೆ ಪರದಾಡ್ತಾ ಇದ್ದಾರೆ. ಜಾನುವಾರುಗಳಿಗೆ ಮೇವಿನ ಕೊರತೆ ಎದುರಾಗಿದೆ. ಬೆಂಗಳೂರಿನಲ್ಲಿಯೂ ವಾಟರ್ ಎಮರ್ಜೆನ್ಸಿ ಕಂಡು ಬರ್ತಾ ಇದೆ. ಎಲ್ಲಾ ಕಡೆ ಕುಡಿಯುವ ನೀರು ಪೂರೈಸಲು ಜಲಮಂಡಳಿ ಹೆಣಗ್ತಾ ಇದೆ. ಕೆಲವೆಡೆ 2 ದಿನಕ್ಕೊಮ್ಮೆ ಬರ್ತಿದ್ದ ನೀರು ಈಗ 5-6 ದಿನಕ್ಕೊಮ್ಮೆ ಬರ್ತಾ ಇದೆ. ಕೆಲವೆಡೆ ನೀರಿನ ಫೋರ್ಸ್ ಎಂದಿನಂತಿಲ್ಲ. ಜೊತೆಗೆ ನೀರು ಸರಬರಾಜು ಅವಧಿಯೂ ಕಡಿತಗೊಳ್ತಾ ಇದೆ. ಇದರಿಂದ ಆರ್ಆರ್ ನಗರ, ಮಹದೇವಪುರ ವಲಯ ಸೇರಿದಂತೆ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲೇ ಬರ್ತಾ ಇದೆ. ಪರಿಣಾಮ ಖಾಸಗಿ ವಾಟರ್ ಟ್ಯಾಂಕರ್ಗಳ ಉಪಟಳ ಜೋರಾಗ್ತಿದೆ. ತಿಂಗಳ ಹಿಂದೆ 1200 ರೂಪಾಯಿಗೆ ಸರಬರಾಜಾಗ್ತಾ ಇದ್ದ ಟ್ಯಾಂಕರ್ ನೀರಿಗೆ ಈಗ 2000 ರೂಪಾಯಿ ಡಿಮಾಂಡ್ ಅನ್ನು ಇಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲಿ ನೀರಿನ ಮಿತಿ ಬಳಕೆಗೆ ವಿಶೇಷ ಪ್ರಕಟಣೆಗಳನ್ನು ಹೊರಡಿಸಲಾಗ್ತಾ ಇದೆ. ಬ್ರಷ್ ಮಾಡುವಾಗ, ಶೇವ್ ಮಾಡುವಾಗ, ಪಾತ್ರೆ ತೊಳೆಯುವಾಗ ಟ್ಯಾಪ್ ಅನ್ನು ಆನ್ ಮಾಡಬೇಡಿ, ನೀರು ಉಳಿಸುವ ಉಪಕರಣಗಳನ್ನು ಬಳಸಿ ಅಂತ ಅಸೋಸಿಯೇಷನ್ಗಳು ಮನವಿ ಮಾಡ್ತಿವೆ. ಈ ಬಗ್ಗೆ ವರದಿಯಾದ ಬೆನ್ನಲ್ಲೇ ಬಿಬಿಎಂಪಿ ಮಹತ್ವದ ಸಭೆ ನಡೆಸಿತು. 200 ಖಾಸಗಿ ಟ್ಯಾಂಕರ್ಗಳನ್ನು ವಶಕ್ಕೆ ಪಡೆದು ಉಚಿತವಾಗಿ ನೀರು ಪೂರೈಕೆ ಮಾಡಲು ನಿರ್ಧರಿಸಿದೆ. ಖಾಸಗಿ ಟ್ಯಾಂಕರ್ಗಳ ನೀರಿನ ಬೆಲೆಯನ್ನು ನಿಗದಿ ಮಾಡಲು ಬಿಬಿಎಂಪಿ ಮುಂದಾಗಿದೆ. ಅಲ್ಲದೆ ಹೆಚ್ಚು ಸಮಸ್ಯೆ ಇರುವ ಕಡೆ ಬೋರ್ವೆಲ್ ಕೊರೆಸಲಿದೆ. ಬೆಂಗಳೂರಿನ ನೀರಿನ ಸಮಸ್ಯೆ ನೀಗಿಸಲು 131 ಕೋಟಿ ಹಣವನ್ನು ಬಿಬಿಎಂಪಿ ತೆಗೆದಿರಿಸಿದೆ. ಈ ವಿಚಾರವನ್ನು ವಿಪಕ್ಷ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದ್ದು ಸೋಮವಾರದ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಈಗಾಗಲೇ 131 ಕೋಟಿ ರೂಪಾಯಿ ಬಿಬಿಎಂಪಿ ವತಿಯಿಂದ ಬೋರ್ವೆಲ್ ಕೊರೆಯಲಕ್ಕೆ ಮತ್ತು ನೀರು ಸರಬರಾಜು ಮಾಡಲಿಕ್ಕೆ ವಾಟರ್ ಟ್ಯಾಂಕರ್ ಮುಖಾಂತರ ಹಾಗೂ ಹೈಡ್ರೋ ಫ್ರ್ಯಾಕ್ಚರಿಂಗ್ ಅಥವಾ ಆಳ ಮಾಡಲಿಕ್ಕೆ ಇತ್ಯಾದಿಗಾಗಿ ಹಣ ನಿಗದಿಪಡಿಸಿ ಅದರಂತೆ ಟೆಂಡರ್ ಇತ್ಯಾದಿಯಾಗಿ ಕೆಲಸ ನಡೀತಾ ಇದೆ. ಅದರ ಜೊತೆಗೆ ನಾವು BWSSB ಜೊತೆಗೆ ಸಮನ್ವಯ ಸಾಧಿಸಬೇಕು ಅಂತ ಭಾವನೆಯಿಂದ ಇವತ್ತು ಮೀಟಿಂಗ್ ಕೊಡಿಸಿ ಅವರು 110 ಹಳ್ಳಿಗಳಿಗೆ ತಮ್ಮ ಸ್ಟಾಫ್ ಇತ್ಯಾದಿ ನಮಗೆ ಕೊಡ್ತಾರೆ. ಅವರು ಎಷ್ಟು ಮಟ್ಟಕ್ಕೆ ವಾಟರ್ ಇನ್ಕ್ರೀಸ್ ಮಾಡಲಿಕ್ಕೆ ಬರ್ತದೆ ಆ ಏರಿಯಾದಲ್ಲಿ ಮಾಡ್ತಾರೆ. ಯಾವುದು ಸುರಂಗನೂ ಬೇಡ ಬೆಂಗಳೂರಲ್ಲಿ, ಯಾವ ಫ್ಲೈಓವರು ಬೇಡ. ಸದ್ಯಕ್ಕೆ ಮಳೆ ನೀರನ್ನು ಏನಿದೆಯೋ ಇಲ್ಲದೇ ಇರೋದ್ರಿಂದ ಕಾವೇರಿ ಇಲ್ಲ ನೀರು. ಜನ ನೀನು ತಗೊಳಪ್ಪ 2000 ಕೊಟ್ಟಿದ್ದೀವಿ ಅಂದರೆ ಹೊಡಿತಾರೆ, ನೀರು ಕೊಡಯ್ಯ ಫಸ್ಟು ಅಂತ ಹೇಳ್ತಾರೆ. ಈಗ ಹೋಗ್ಲಿ, ಹಳ್ಳಿಗಳು ಹೋಗ್ಲಿ, ಅದೇ ಪರಿಸ್ಥಿತಿ ಇರ್ತಕ್ಕಂಥದ್ದು. ಇವ್ರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಂಡ್ರಿಸುವಂಥದ್ದು, ಅಲ್ಲೋಗಿ ಸ್ಟ್ರೈಕ್ ಮಾಡಿ ಗಿಮಿಕ್ ಮಾಡ್ತಕ್ಕಂಥದ್ದು. ಬೆಂಗಳೂರಿಗೆ ಜಲಸಂಕಷ್ಟ ಯಾವ ರೀತಿಯಾಗಿ ಬಂದೊದಗಿದೆ, ಇದರ ಬಗ್ಗೆ ಬೇಡಿಕೆ ಎಷ್ಟು, ಈಗ ಲಭ್ಯ ಇರೋದೆಷ್ಟು ಅನ್ನೋದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಬೆಂಗಳೂರಿನ ಜನಸಂಖ್ಯೆ 1.40 ಕೋಟಿಯಷ್ಟು. ಸೊ ಇದರಲ್ಲಿ ಈಗ ನೀರಿನ ಬೇಡಿಕೆ ಕೂಡ ವಿಪರೀತವಾಗ್ತಾ ಇದೆ. ಅದರಲ್ಲೂ ಕೂಡ ಈ ಬೇಸಿಗೆ ಆರಂಭ ಆಗೋದಕ್ಕೂ ಮುನ್ನವೇ ಈ ಪರಿಸ್ಥಿತಿ ಹಿಂಗಿರಬೇಕಾದ್ರೆ ಮುಂದಿನ ಮಾರ್ಚ್ ನಂತರದಲ್ಲಿ ಪರಿಸ್ಥಿತಿ ಏನು? ಅಗತ್ಯವಿರುವಂತಹ ನೀರಿನ ಪ್ರಮಾಣ 3130 MLD ಅಂದರೆ ಮೆಗಾ ಲೀಟರ್ಸ್ ಪರ್ ಡೇ. ಕಾವೇರಿಯಿಂದ ನಿತ್ಯ ಪೂರೈಕೆ ಆಗ್ತಾ ಇರೋದು 1450 MLD ಅಷ್ಟು. ಬೋರ್ವೆಲ್ ಇತರೆ ಮೂಲಗಳಿಂದ ನಮಗೆ ಲಭ್ಯವಾಗ್ತಾ ಇರೋದು 1680 MLD ಅಷ್ಟು. ನಗರದ ಬೋರ್ವೆಲ್ಗಳ ಸಂಖ್ಯೆ 11,000. ಇದು 11,000 ಲೆಕ್ಕಕ್ಕೆ ನಾವು ಇಟ್ಕೊಳ್ತಾ ಇದ್ದೀವಿ. ಆದರೆ ಇದರಲ್ಲಾಗಲೇ ಬತ್ತು ಹೋಗಿರುವಂಥದ್ದು, ನೀರಿನ ಲಭ್ಯತೆ ಇಲ್ಲದೆ ಇರುವಂಥದ್ದು, ಈಗಾಗಲೇ ಕ್ಲೋಸ್ ಆಗಿಬಿಟ್ಟಿರುವಂತಹ ಸಂಖ್ಯೆ ಕೂಡ ಇದೆ. ಅದು 1200. ಅಂದರೆ ಈಗ ಆಕ್ಟಿವ್ ಆಗಿರುವಂತಹ ಬೋರ್ವೆಲ್ ಸಂಖ್ಯೆ 9800 ಅಷ್ಟೇ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದು ಆಕ್ಟಿವ್ ಇರುವಂತಹ ಬೋರ್ವೆಲ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗಬಹುದಾದಂತಹ ಪರಿಸ್ಥಿತಿ ಇದೆ. ಅಲ್ಲಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಸಿಗ್ತಾ ಇತ್ತು, ಈಗ ಅದು ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಜನರು ಹೇಳ್ತಾ ಇರೋದ್ರಿಂದಾಗಿ ಸಮಸ್ಯೆ ಮತ್ತಷ್ಟು ಭೀಕರವಾಗಿ ಇರೋದ್ರಲ್ಲಿ ಅನುಮಾನನೇ ಇಲ್ಲ. ಈಗ ಅಟ್ಲೀಸ್ಟ್ 5 ದಿನಗಳಿಗೆ ನಮಗೆ ನೀರು ಸಿಗ್ತಾ ಇದೆ, ಕುಡಿಯೋದಕ್ಕೋ ಬಳಕೆಗೋ ಅನ್ನುವಂಥವ್ರು ಮುಂದಿನ ದಿನಗಳಲ್ಲಿ 5 ದಿನ ಏನಿದೆ ಅದು ಇನ್ನೂ ಕಡಿಮೆ ಆಗುವಂತಹ ಪರಿಸ್ಥಿತಿ ಬರಬಹುದು ಅಂತ ಬಿಬಿಎಂಪಿನೂ ಕೂಡ ಹೇಳ್ತಾ ಇದೆ. ಸಾರ್ವಜನಿಕರು ಕೂಡ ಅದರ ಪರಿಸ್ಥಿತಿಯನ್ನು ಈಗಾಗಲೇ ಆರಂಭಿಸಿದ್ದಾರೆ ಎದುರಿಸೋದಕ್ಕೆ. ಸೊ ಹೀಗಾಗಿ ಈ ಬೇಡಿಕೆ, ಈ ಅಗತ್ಯತೆಗೆ ತಕ್ಕ ಹಾಗೆ ಮುಂದಿನಗಳಲ್ಲಿ ಹೇಗೆ ಇದನ್ನು ಸರಿದೂಗಿಸಬೇಕು? ಒನ್ಲಿ ನಮಗಿರುವಂತಹ ಆಪ್ಷನ್ ಅಂದರೆ ನಾವು ನಾಗರಿಕರು ಎಚ್ಚೆತ್ತುಕೊಳ್ಬೇಕು. ಬರ ಬಂದಾಗಿದೆ, ನಾವು ಇದನ್ನು ಏನೂ ಮಾಡಲಿಕ್ಕಾಗಲ್ಲ. ಅದು ಪರಿಸ್ಥಿತಿ ಹಾಗಿದ್ದಾಗ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗಬೇಕು. ಕೃತಕವಾಗಿ ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗ ನಾವು ಬಳಕೆ ಮಾಡುವಂತಹ ಒಂದು ಮಿತಿಯನ್ನು ತೆಗೆದುಕೊಳ್ಬೇಕು. ಅದರ ಬಗ್ಗೆ ಮಾತನಾಡೋಣ. ಕಾವೇರಿ ಕೊಳ್ಳದ ಡ್ಯಾಂಗಳ ಸ್ಥಿತಿಗತಿ ಏನು ಅನ್ನೋದನ್ನು ಕೂಡ ಗಮನಿಸಬಹುದಾದರೆ, ಕಾವೇರಿಯಲ್ಲಿ 49 TMC ಒಟ್ಟು ಸಾಮರ್ಥ್ಯ ಅದು. ಆದರೆ ಈಗಿನ ಪರಿಸ್ಥಿತಿ ಎಷ್ಟು? 16.36 TMC ಅಷ್ಟಿದೆ.
ಈಗ ಇವತ್ತಿನ ಮಟ್ಟಕ್ಕೆ ಇದು ಅಂದರೆ ಕಳೆದ ವರ್ಷದ ಇದೇ ಸಂದರ್ಭದಲ್ಲಿ ಅಲ್ಲಿದ್ದದ್ದು 31 TMC. ಎಷ್ಟು ವ್ಯತ್ಯಾಸ, ಅರ್ಧಕ್ಕರ್ಧ ಡಿಫ್ರೆನ್ಸ್ ಅನ್ನು ನಾವು ನೋಡಬಹುದಾಗಿದೆ. ಇನ್ನು ಕಬಿನಿಯಲ್ಲಿ 19 TMC ಸಾಮರ್ಥ್ಯ, ಅದರಲ್ಲಿ 12 TMC ಸದ್ಯಕ್ಕಿದೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ 11.24 TMC ಇತ್ತು. ಸೊ ಅಲ್ಲೇನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಹಾರಂಗಿಯಲ್ಲಿ 8.50 TMC ಸಾಮರ್ಥ್ಯ ಇದ್ರೆ 3.39 TMC ಸದ್ಯ ಇವತ್ತಿನ ಮಟ್ಟ, ನೀರಿನ ಮಟ್ಟ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ 3.27 TMC ಅಷ್ಟು ಹಾರಂಗಿಯಲ್ಲಿ ನೀರಿತ್ತು. ಹೇಮಾವತಿಯಲ್ಲಿ 37 TMC ನೀರು ಅದರ ಸಾಮರ್ಥ್ಯ. ಈಗ ಇರುವಂತಹ ಸಾಮರ್ಥ್ಯ ಏನಂತಂದರೆ ಅದರ ಈಗ ಒಟ್ಟು ನೀರಿರೋದು 13.75 TMC ಅಷ್ಟು. ಇದು ಹೇಮಾವತಿಯ ಪರಿಸ್ಥಿತಿ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ 21 TMC ಅಷ್ಟು ನೀರು ಅಲ್ಲಿ ಶೇಖರವಾಗಿತ್ತು. ಒಟ್ಟು 4 ಡ್ಯಾಮುಗಳಲ್ಲಿ 45.30 TMC ಅಷ್ಟು ನೀರು ಸಿಗುತ್ತೆ. ಆದರೆ ಅದರಲ್ಲಿ ಡೆತ್ ಸ್ಟೋರೇಜ್ ಅನ್ನು ನಾವು ಗಮನಿಸಿದ್ರೆ 15 TMC ಅಷ್ಟು ಡೆತ್ ಸ್ಟೋರೇಜ್. ಅಂದರೆ ಈಗ ನಮಗೆ ಸಿಗೋದು ಒಟ್ಟಾರೆಯಾಗಿ 30 TMC ಅಷ್ಟೇ ನೀರು ಈ 4 ಡ್ಯಾಮ್ಗಳಿಂದ ಲಭ್ಯ ಇರೋದು. ಈಗ ಈ 4 ಡ್ಯಾಮ್ಗಳಿಂದ ಬೆಂಗಳೂರಿಗೆ ಎಷ್ಟು ಪೂರೈಕೆ ಆಗಬೇಕು, ಆಮೇಲೆ ರೈತರು ಅಲ್ಲಿ ಅವರ ಒಂದು ಬೆಳೆಗಳಿಗೆ ಬೇಕು ಅನ್ನುವಂತಹ ಡಿಮಾಂಡು, ಮತ್ತು ದನಕರುಗಳಿಗೆ ಮೇವಿಗೆ ಬೇಕಾಗುವಂತಹ ಒಂದು ಡಿಮಾಂಡ್, ಇದನ್ನೆಲ್ಲ ಪೂರೈಸಲಿಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ. ಇದರ ಮಧ್ಯೆ ತಮಿಳುನಾಡಿಗೂ ಕೂಡ ನೀರನ್ನು ಹರಿಸಬೇಕು. ಸೊ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ ವಿಚಾರ, ನಾವು ಹಿತಮಿತವಾಗಿ ನೀರನ್ನು ಬಳಕೆ ಮಾಡಲೇಬೇಕು. ಸೊ ಎಲ್ಲೆಲ್ಲಿ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ಗಮನಕ್ಕೆ ಬರುತ್ತೋ ಅದು ಯಾರೋ ಹೇಳಿ ಬೋರ್ಡ್ ಹಾಕಿ ನಮ್ಮನ್ನು ಜಾಗೃತಗೊಳಿಸೋದಲ್ಲ, ನಾವು ಸೆಲ್ಫ್ ಆಗಿ ಜಾಗೃತರಾದರೆ ಮಾತ್ರ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಇನ್ನು ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇರುವಂತಹ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯ ನವೀಕರಣಕ್ಕೆ ಬರೋಬ್ಬರಿ 8.61 ಕೋಟಿ ವೆಚ್ಚ ಮಾಡಿರುವುದು ಭಾರೀ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. RCC ಮೆಟ್ಟಿಲನ್ನ ತೆಗೆಯುವುದು, ಮರದ ನೆಲಹಾಸನ ಒದಿಸುವುದು, ಪೈಪ್ ಲೈನ್, ಬಾಗಿಲು, ಕಿಟಕಿಗಳಿಗೆ ಪರದೆ, ಫ್ಯಾಬ್ರಿಕೇಟಿಂಗ್, ಪೇಂಟಿಂಗ್, ಶೌಚಾಲಯ ದುರಸ್ತಿ, ಕಾರಂಜಿ ನವೀಕರಣ, ರೆಡ್ ಕಾರ್ಪೆಟ್, ಪೀಠೋಪಕರಣ, ಹೀಗೆ ಹಲವು ನವೀಕರಣಗಳ ಹೆಸರಿನಲ್ಲಿ 8.61 ಕೋಟಿ ರೂಪಾಯಿಯಷ್ಟು ವೆಚ್ಚ ಮಾಡಲಾಗಿದೆ. ಇದನ್ನು ಬಿಜೆಪಿ ತೀವ್ರವಾಗಿ ಟೀಕೆ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಶೃಂಗಾರ ಸಿರಿ, ಬರಗಾಲದ ಜನರಿಗೆ ಸಂಕಷ್ಟದ ಕಹಿ ಅಂತ ವಿಜಯೇಂದ್ರ ಅವರು ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ರೈತರಿಗೆ ಬರ ಪರಿಹಾರಕ್ಕೆ ಬರೀ 2,000, ಸಿಎಂ ಬಂಗ್ಲೆಗೆ ನವಕೋಟಿ ಸಿಂಗಾರ ಅಂತ ಅಶೋಕ್ ವ್ಯಾಖ್ಯಾನಿಸಿದ್ದಾರೆ. ರೈತರಿಗೆ ಬರ ಪರಿಹಾರ ನೀಡಲು ಹಣವಿಲ್ಲ ಅಂತ ಕೈಚೆಲ್ಲಿ ಕೂತಿರುವಂತಹ ಸಿಎಂ ತಮ್ಮ ಬಂಗಲೆ ನವೀಕರಣ ಕನ್ನಡಿಗರ ತೆರಿಗೆ ಹಣದಲ್ಲಿ 9 ಕೋಟಿ ರೂಪಾಯಿ ಉಡೀಸ್ ಮಾಡಿದ್ದಾರೆ. ಇಂತಹ ಶೋಕಿ ಬೇಕಿತ್ತಾ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಯಾರೇ ಆಗಲಿ, ಸಚಿವರುಗಳು ಯಾರೇ ಆಗಲಿ, ಇಷ್ಟೆಲ್ಲ ಅಗತ್ಯತೆಗಳು ಇದೆಯಾ? ಒಂದು ಕಿಟಕಿ ಆಗಲಿ, ಒಂದು ಬಾಗಿಲಾಗಲಿ, ಅಥವಾ ಅದು ಏನೇ ನವೀಕರಣ ಮಾಡುವಂತಹ ಒಂದು ವಿಷಯ ಬಂದರೂ ನವೀಕರಣಕ್ಕೆ ಅಂತಲೇ ಕೋಟಿಗಟ್ಟಲೆ 8.5 ಕೋಟಿಯಷ್ಟು ಖರ್ಚು ಮಾಡಬೇಕು ಅಂತ ಅಂದಾಗ ಕನಿಷ್ಠವಾಗಿ ಒಂದು ಯೋಚನೆ ಮಾಡಲೇಬೇಕಾಗತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರಂಭದಲ್ಲಿ ಹೇಳಿದ್ರು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋಣ ಅಂತ. ಸೊ ಅವರಿಂದ ಇದನ್ನು ಸಹಜವಾಗಿ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸೊ ಈಗ ಸಹಜವಾಗಿ ಟೀಕೆ ಎದುರಾಗ್ತಾ ಇದೆ. ಅದಕ್ಕೆ ಅವರ ರಿಯಾಕ್ಷನ್ ಏನಿರುತ್ತೆ ಮುಂದಿನ ದಿನಗಳಲ್ಲಿ ನೋಡಬೇಕು. ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಮತ್ತೆ ತಮ್ಮ ಬಾಯಿಯನ್ನ ಹರಿಬಿಡೋ ಮೂಲಕವಾಗಿ ಕೆಲಸ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಅವರು ಜರ್ಜಿದ್ದಾರೆ. ದೆಹಲಿ ಗಡಿಯಲ್ಲಿ ಪ್ರತಿಭಟನೆ ನಡೆಸ್ತಿರೋರು ರೈತರಲ್ಲ, ಅವರು ದೇಶದ್ರೋಹಿಗಳು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಅವರು ಅಲ್ಪಸಂಖ್ಯಾತರ ವಿರೋಧಿ, ಅವರ ಮಾತಿಗೆ ಕಿಮ್ಮತ್ತಿಲ್ಲ ಎಂದಿದ್ದಾರೆ. ಹಾಗಿದ್ರೆ ಅವರ ಜೊತೆ ಯಾಕೆ ಕೇಂದ್ರ ಚರ್ಚೆಗೆ ಮುಂದಾಯಿತು ಅಂತ ಸಚಿವ ಶಿವಾನಂದ ಪಾಟೀಲ್ ಪ್ರಶ್ನಿಸಿದ್ದಾರೆ. ಇನ್ನು ಕಳೆದ 10 ವರ್ಷದಲ್ಲಿ ರೈತರಿಗೆ ಮೋದಿ ಏನ್ ಮಾಡಿದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ಪ್ರಶ್ನಿಸಿದ್ದಾರೆ. ಇದು ರೈತರ ಹೋರಾಟ ಅಲ್ಲ, ಇದು ದೇಶದ್ರೋಹಿಗಳ ಹೋರಾಟ, ಖಲಿಸ್ತಾನಿಗಳ ಹೋರಾಟ. ರೈತರ ಹೆಸರಿಟ್ಕೊಂಡಿದ್ದಾರೆ ಅಷ್ಟೇ. ಅವ್ರು ಬರೋದು ಯಾವ ಗಾಡಿಯಲ್ಲಿ? ಬೆಂಜ್ ಗಾಡಿಯಲ್ಲಿ ಬರೋದು. ಯಾವ್ದಲ್ಲಿ? ಹೊಸ ಟ್ರ್ಯಾಕ್ಟರ್ ತಗೊಂಡು. ಅವ್ರು ಯಾರು ಕೂಡ ರೈತರಲ್ಲ. ಇಲ್ಲಿ ನಮ್ಮ ಸಿದ್ದರಾಮುಲ್ಲಾ ಖಾನ್ ಇಲ್ಲ. ಸರ್ಕಾರಿ ನೌಕರಿಗೆ ಕೊಡ್ಲಿಕ್ಕೆ ಪಗಾರ ಇಲ್ಲ. ಈಗ ನನಗೆ ಯಾಕೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ? ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು, ಅದಕ್ಕೆ ಹಂಗೆ ಕರೀತಾರೆ ಅಷ್ಟೇ. ಇದಕ್ಕೆ ಯಾವ ಕಿಮ್ಮತ್ ಇರ್ತದೆ? ಮತ್ತು ರೈತರು ಇರದೇ ಇದ್ರೆ ಮತ್ತೆ ಈಗ 3-4 ಕೇಂದ್ರ ಮಂತ್ರಿಗಳು ಹೋಗಿ ಯಾಕೆ ಅವ್ರ ಜೊತೆ ಡೈಲಾಗ್ ಮಾಡ್ತಿದ್ರು? ಇಟ್ ಗೋಸ್ ಆನ್ ಕಾಮನ್ ಸೆನ್ಸ್. ಯಾಕೆ ಅನಂತಕುಮಾರ್ ಹೆಗಡೆ ಅವ್ರು ಹಿಂಗೆ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಈಗ ರೈತ ಹೋರಾಟ ಯಾವುದು, ಖಲಿಸ್ತಾನ್ ಹೋರಾಟ ಯಾವುದು, ಅವರಿಗೆ ಕೇಳಬೇಕು. ಮೋದಿಜಿ ಅವರು 10 ವರ್ಷದಿಂದ ರೈತರಿಗೆ ಏನು ಮಾಡಿದ್ದಾರೆ ನನಗಂತೂ ಮಾಹಿತಿ ಇಲ್ಲ. ಯಾಕಂದ್ರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ರೈತರ ಆದಾಯನ ದುಗ್ನಿ ಮಾಡ್ತೀವಿ ಅಂತ ಹೇಳಿದ್ರು. ಇದೇ ನನಗಂತೂ ಎಲ್ಲ ಕಂಡು ಬಂದಿಲ್ಲ. ಹೋರಾಟ ಮಾಡ್ತಿರೋರು ಶ್ರೀಮಂತ ರೈತರ, ಬಡ ರೈತರ ಅನ್ನುವಂತಹ ವ್ಯಾಖ್ಯಾನ ಚರ್ಚೆಗಳು ಸಹಜ. ಆದರೆ ದೇಶದ್ರೋಹಿಗಳು ಅನ್ನೋ ಪದವನ್ನು ಬಳಕೆ ಮಾಡ್ತಿದ್ದಾರೆ. ಅಲ್ಲಿ ಮೋದಿ ಯಾವುದೇ ರೈತರನ್ನ ನಾವು ಕೈ ಬಿಡಲ್ಲ, ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೆ ಏನು ಲಭಿಸಬೇಕು ಅದನ್ನು ನಾವು ಮಾಡ್ತೀವಿ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಅವರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬರುವಂತಹ
ಇರುವಂತಹ ನಾಯಕರು ನಿಮ್ಮ ನಾಯಕರು ಆಡುವಂತಹ ಮಾತುಗಳ ಬಗ್ಗೆ ಗಮನ ಕೊಟ್ಟರೆ ಬಹುಶಃ ಅವ್ರನ್ನ ಫಾಲೋ ಮಾಡ್ತೀರಿ. ಕೆಲವೊಂದು ವಿಷಯದಲ್ಲಿ ಅವ್ರನ್ನ ಫಾಲೋ ಮಾಡ್ತೀರಿ, ಇನ್ನು ಕೆಲವು ವಿಷಯದಲ್ಲಿ ಸುಮ್ಮನೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಇಂಥ ಹೇಳಿಕೆಗಳನ್ನ ಕೊಡ್ತೀರಿ. ಅಂದರೆ ಶಿವಾನಂದ ಪಾಟೀಲ್ ಅವರು ಕೇಳಿದ ರೀತಿಯಲ್ಲಿ ದೇಶದ್ರೋಹಿಗಳ ಜೊತೆಗೆ ಕೇಂದ್ರ ಸಚಿವರು ಮಾತನಾಡ್ತಿದ್ದಾರೆ. ಹಾಗಾದ್ರೆ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇನ್ನು ದೇವಸ್ಥಾನಗಳ ಹುಂಡಿ ಹಣವನ್ನು ಹಿಂದೂ ವಿರೋಧಿ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಸಿಟಿ ರವಿ ಅಂತೂ ಕಾಂಗ್ರೆಸ್ಸಿಗರನ್ನ ಹುಂಡಿ ಕಳ್ಳರು ಅಂತ ವ್ಯಾಖ್ಯಾನಿಸಿದ್ದಾರೆ. ಕಾಂಗ್ರೆಸ್ ಮೋಸ್ಟ್ ಕಮ್ಯುನಲ್ ಅಂಡ್ ಕ್ರಿಮಿನಲ್ ಪಾರ್ಟಿ ಅಂತ ಜರೆದಿದ್ದಾರೆ. ಆದರೆ ಈ ಆರೋಪಗಳನ್ನು ಸಿಎಂ ತಳ್ಳಿ ಹಾಕಿದ್ದಾರೆ. ವಿಧೇಯಕದಲ್ಲಿ ಅವರು ಆರೋಪ ಮಾಡುವಂತಹದ್ದು ಏನಿಲ್ಲ, ಬಿಜೆಪಿಯವರು ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸಿಎಂ ಕಿಡಿಕಾರಿದ್ರು. ದೇವಸ್ಥಾನಗಳ ಹಣವನ್ನ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದೀವಿ. ಲೂಟಿಕೋರರು ನಾವಲ್ಲ, ಬಿಜೆಪಿಯವರು ಲೂಟಿ ಮಾಡಿದ ಕಾರಣ ಜನ ಅವರನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ತಿರುಗೇಟ್ಕೊಟ್ರು. 3 ತಿಂಗಳಾದ ಮೇಲೆ ಪರಿಷತ್ನಲ್ಲಿ ನಮಗೆ ಮೆಜಾರಿಟಿ ಸಿಗುತ್ತೆ, ಆಗ ಈ ವಿಧೇಯಕವನ್ನ ಪಾಸ್ ಮಾಡ್ತೀವಿ, ಕೃಷಿ ಬಿಲ್ ಕೂಡ ಜಾರಿ ಮಾಡ್ತೀವಿ ಅಂತ ಶಿವಮೊಗ್ಗದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಇನ್ನು ಈ ದೇವಸ್ಥಾನಗಳ ಹಣ ಸರ್ಕಾರಕ್ಕೆ ಬರಲ್ಲ, ದೇವಸ್ಥಾನಗಳ ಹಣ ಮುಸ್ಲಿಂ ಮಸೀದಿಗಳಿಗೂ ಹೋಗಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಹಿಂದೂ ದೇವಸ್ಥಾನಗಳ ಹುಂಡಿಗೆ ಕನ್ನ ಹಾಕುವಂಥ ಪಾಪದ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು ಅವರ ತಂಡದವರು ಮಾಡಿದ್ದಾರೆ. ದೇವಸ್ಥಾನದ ಹಣವನ್ನು ಸರ್ಕಾರ ನಿಂತು ಯಾಕೆ ಲೂಟಿ ಹೊಡಿತಾ ಇದೆ? ಹಿಂದೂಗಳ ಭಾವನೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಧಕ್ಕೆಯನ್ನು ತಂದಿದ್ದಾರೆ. ದೇವ್ರ ಹುಂಡಿಗೆ ಕೈ ಹಾಕ್ತಾರಲ್ರಿ, ಇವ್ರು ಜಾತ್ಯತೀತರಲ್ವಾ? ಬರೀ ದೇವಸ್ಥಾನದ ಹುಂಡಿಗೆ ಯಾಕೆ ಕೈ ಹಾಕಿದ್ದಾರೆ? ಜಾತ್ಯತೀತರಲ್ವಾ? ನಿಜವಾದ ಜಾತ್ಯತೀತರಾಗಿದ್ರೆ ಮಸೀದಿ ಹುಂಡಿಯಲ್ಲೂ 10%, ಚರ್ಚ್ ಹುಂಡಿಯಲ್ಲೂ 10% ಅನ್ನೋರು. ಇವರು ಮೋಸ್ಟ್ ಕಮ್ಯುನಲ್ ಪಾರ್ಟಿ ಕಾಂಗ್ರೆಸ್, ಕಮ್ಯುನಲ್ ಅಂಡ್ ಕ್ರಿಮಿನಲ್. ಅವರು ಲೂಟಿ ಹೊಡಿತಾ ಇದ್ರಲ್ಲೇ ಅವ್ರನ್ನ ತಿರಸ್ಕಾರ ಮಾಡಿರೋದು ಜನ. ಅವರು ಉದ್ದೇಶಪೂರ್ವಕವಾಗಿ ಅದರಲ್ಲಿ ಏನಿಲ್ಲ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸಲ್ಲ, ಬೇರೆ ಧರ್ಮದ ದೇವಾಲಯಗಳಿಗೆ ಉಪಯೋಗಿಸಲ್ಲ. ಬಿಜೆಪಿಯವರು ಅವರೇ ಈ ಧರ್ಮ ದೇವಸ್ಥಾನಗಳಿಗೆ ದೊಡ್ಡ ವಿರೋಧಿಗಳು ಅನ್ನೋದನ್ನ ಇವತ್ತು ಸಾಬೀತು ಮಾಡ್ಕೊಂಡಿದ್ದಾರೆ. ಆದರೆ ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪಾಸ್ ಮಾಡೇ ಮಾಡ್ತೀವಿ. ನಾವೇನು ಸಂಕಲ್ಪ ಮಾಡಿದ್ದೇವೆ ನಮ್ಮ ಎಲ್ಲಾ ದೇವಸ್ಥಾನಗಳಿಗೂ ಅನುಕೂಲ ಮಾಡಿಕೊಂಡು ಅರ್ಚಕರಿಗೂ ಅನುಕೂಲ ಮಾಡುವಂತ ಕೆಲಸ ನಾವು. ಕಾಯ್ದೆ ಹೊಸದಾಗಿ ಆಗಿರೋದಲ್ಲ, ಅದನ್ನು ತಿದ್ದುಪಡಿ ಮಾಡಿರೋದು. ಹಿಂದೆ ಬಿಜೆಪಿ ಕೂಡ ತಮ್ಮ ಅವಧಿಯಲ್ಲಿ ಕಮಿಷನ್ ಅನ್ನ ಅಂದ್ರೆ ಪರ್ಸೆಂಟೇಜ್ ಅನ್ನ ಫಿಕ್ಸ್ ಮಾಡೋ ಮೂಲಕವಾಗಿ ಅದರಿಂದ ಹಣ ತೆಗೆದಿತ್ತು ಅನ್ನೋದನ್ನ ಮರೆತು ಈಗ ಮುಂದುವರೆದಂತೆ ಮಾತುಗಳನ್ನ ಆಡ್ತಾ ಇರೋದು ನಿಮಗೆ ಸರಿ ಅಂತ ಅನ್ಸುತ್ತಾ? ಯೋಚನೆ ಮಾಡಿ. ಸಾರ್ವತ್ರಿಕ ಚುನಾವಣೆ ಸನಿಹದಲ್ಲಿ ಪೆಟ್ರೋಲ್ ಡೀಸೆಲ್ ದರಗಳನ್ನು ಇಳಿಸುವಂತಹ ಮುನ್ಸೂಚನೆ ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವ ಹರ್ದೀಪ್ ಪುರಿ ನೀಡಿದ್ದಾರೆ. ದೇಶದಲ್ಲಿ 2022ರ ಮೇ 22ರಿಂದ ಸ್ಥಿರವಾಗಿರುವಂತಹ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಮುಂದಿನ ದಿನಗಳಲ್ಲಿ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಿದೆ. 4ನೇ ತ್ರೈಮಾಸಿಕದಲ್ಲಿ ತೈಲ ಮಾರ್ಕೆಟಿಂಗ್ ಕಂಪನಿಗಳು ಲಾಭದ ಹಳಿಗೆ ಬಂದರೆ ದೇಶದಲ್ಲಿ ಇಂಧನ ಬೆಲೆಗಳು ಇಳಿಕೆಯಾಗುವ ಅವಕಾಶ ಇದೆ ಅಂತ ಕೇಂದ್ರ ಸಚಿವ ಹರ್ದೀಪ್ ಪುರಿ ತಿಳಿಸಿದ್ದಾರೆ. ಯುಎಸ್ ಗ್ಲೋಬಲ್ ಕಾಂಪ್ಯಾಕ್ಟ್ ನೆಟ್ವರ್ಕ್ ಇಂಡಿಯಾದ 18ನೇ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ತೈಲ ಕಂಪನಿಗಳು ಹಿಂದಿನ ನಷ್ಟದಿಂದ ಚೇತರಿಸಿಕೊಂಡಿವೆ. ಅವರನ್ನ ಕೇಳಿದ್ರೆ ಲಾಭ ಕಡಿಮೆ ಬಂತು ಅಂತಾನೆ ಹೇಳ್ತಾರೆ, ಆದರೆ ಅವರು ಚೇತರಿಸಿಕೊಂಡಿದ್ದಾರೆ ಎನ್ನುವುದು ಸತ್ಯ. 4ನೇ ತ್ರೈಮಾಸಿಕದಲ್ಲಿ ಎಲ್ಲವೂ ಚೆನ್ನಾಗಿದ್ರೆ ತೈಲ ದರಗಳು ಇಳಿಸಬಹುದು ಎಂದಿದ್ದಾರೆ. ಐಒಸಿಎಲ್, ಬಿಪಿಸಿಎಲ್, ಎಚ್ಪಿಸಿಎಲ್ನಂತಹ ತೈಲ ಕಂಪನಿಗಳು ಕಳೆದ 3 ತ್ರೈಮಾಸಿಕಗಳಲ್ಲಿ ಸ್ಥಿರವಾಗಿ ಲಾಭವನ್ನು ಕಂಡುಕೊಂಡಿವೆ. 3ನೇ ತ್ರೈಮಾಸಿಕದಲ್ಲಿ ಈ ಕಂಪನಿಗಳು 11,773 ಕೋಟಿ ಲಾಭ ಗಳಿಸಿವೆ. ಒಟ್ಟು 3 ತ್ರೈಮಾಸಿಕದಲ್ಲಿ ಈ ಸಂಸ್ಥೆಗಳ ಲಾಭ 69,000 ಕೋಟಿಯನ್ನು ದಾಟಿದೆ.